ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಪಾಯಿಂಟ್ ನಂಬರ್ 6ರಲ್ಲೇ ಮೂಳೆ ಸಿಕ್ಕಿರೋದು. ಸಿಕ್ಕಿದ್ದ ಮೂಳೆಗಳು ಗಂಡಿನದ್ದೋ ಹೆಣ್ಣಿನದ್ದೋ ಗೊತ್ತಿಲ್ಲ. ಸ್ಥಳದಲ್ಲೇ ಪರಿಶೀಲಿಸ್ತಾ ಇದ್ದಾರೆ FSL ತಂಡ. ಗಂಡಿನ ದೇಹದ ರಚನೆಗೂ ಹೆಣ್ಣಿನ ದೇಹದ ರಚನೆಗೂ ಸಾಕಷ್ಟು ವ್ಯತ್ಯಾಸಗಳಿರ್ತವೆ ಮೂಳೆ ರಚನೆಯಲ್ಲಿಯೂ ಕೂಡ. ಹಾಗಾಗಿ FSL ತಜ್ಞರಿಗೆ ಅದರ ಬಗ್ಗೆ ಪ್ರಾಥಮಿಕವಾಗಿರ್ತಕ್ಕಂಥ ಸಾಕಷ್ಟು ಮಾಹಿತಿ ಇರುತ್ತೆ ಅವರಿಗೆ. ಸೊ ಹಾಗಾಗಿ ಅವ್ರೇನು ಮಾಡ್ತಾ ಇದ್ದಾರೆ, ಗಂಡಿನ ಮೂಳೆನ ಹೆಣ್ಣಿನ ಮೂಳೆನ ಒಂದು ವೇಳೆ ಗಂಡಿನ ಮೂಳೆ ಅಂತ ಅಲ್ಲಿ ಆ ಪ್ರಾರಂಭಿಕ ಹಂತದಲ್ಲಿ ಅವ್ರಿಗೆ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ. ಆಗ ಅದೇ ದೂರುದಾರನ ಮತ್ತೆ ಕರೀತಾರೆ ಅವರು. ಏನೋ ಗಂಡಂದು ಮೂಳೆ ಅಂತ ಗೊತ್ತಾಗ್ತಿದೆಯಪ್ಪ ಇದು, ಇಲ್ಲಿ ಯಾವ ಗಂಡಸ ನೀನು ಹೂತಿದ್ದೆ, ನೆನಪು ಬರ್ತಿದೆಯಾ ನಿನಗೇನಾದರೂ, ಗಂಡಸನ್ನು ಹೂತಿದ್ರೆ ನೀನು ನೆನಪಾಗ್ತಾ ಇದೆಯಾ ನಿನಗೆ, ಹೆಚ್ಚು ಕಡಿಮೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಳೆಯ ಸ್ಟ್ರೆಂತೋ ಇನ್ನೊಂದೋ ಮತ್ತೊಂದೋ ಅದು ಚೆಕ್ ಮಾಡಿಕೊಂಡಾಗ ಒಂದು ಅಂದಾಜಿಗೆ ನಿನಗೇನಾದರೂ ಏಜ್ ನೆನಪಿದೆಯಾ, ಗಂಡಸನ್ನೇ ಹೂತಾಕಿದ್ರೆ ನೀನು ಆ ವ್ಯಕ್ತಿ ಏಜ್ ಅನ್ನೋದು ನಿನಗೆ ಒಂದು ಐಡಿಯಾ ಇದೆಯಾ ಕೇಳಬಹುದು. ಅಥವಾ ಹೆಣ್ಣಿನ ಮೂಳೆ ಅಂತ ಅದು ಗೊತ್ತಾಯಿತು ಅಂತ ಅಂದ್ಕೊಳ್ಳಿ, ನೆನಪಾಗ್ತಿದ್ದೇನಪ್ಪ ನಿನಗೇನಾದರೂ, ಈ ಭಾಗದಲ್ಲಿ 6ನೇ ಪಾಯಿಂಟಲ್ಲಿ ರಿಕಾಲ್ ಮಾಡ್ಕೊ ನೀನು, ನೆನಪಿಸಿಕೊ ನೀನು, ಈ ಭಾಗದಲ್ಲಿ ನೀನು ಯಾರನ್ನು ಹೂತು ಹಾಕಿದ್ದೆ. ಟೋಟಲ್ 6 ಬಾಡಿ ಹೂತಿದ್ಯಾ, 3 ಬಾಡಿ ಹೂತಿದ್ಯಾ, ಆ 3 ಬಾಡಿಯಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು, ಯಾವ ಕಡೆ ಯಾರನ್ನ ಹೂತಿದ್ದೆ ನೀನು, ನೆನಪಾಗ್ತಿದೆ ಅಂತೇಳಿ ಕೇಳಬಹುದು ಅವರು. ಹಾಗಾಗಿ ಆ ಒಂದು ವಿಚಾರದ ಬಗ್ಗೆ ಕೂಡ ಇದೀಗ ತನಿಖೆಯನ್ನು ಶುರು ಮಾಡಿಕೊಂಡಿದ್ದಾರೆ ಸ್ಥಳದಲ್ಲಿಯೇ. ಗಮನಿಸ್ತಾ ಇದ್ದೀವಿ ನಾವು ಈ ಪಾಯಿಂಟ್ ನಂಬರ್ 6 ಇದುವರೆಗಿನ ಬೆಳವಣಿಗೆಗಳಲ್ಲಿ ಮಹತ್ವದ ತಿರುವನ್ನು ಕೊಟ್ಟಿರ್ತಕ್ಕಂಥ ಬೆಳವಣಿಗೆ. ಪಾಯಿಂಟ್ ನಂಬರ್ 1ನಲ್ಲಿ ಸಿಕ್ಕಂತಹ ಒಂದು ಪ್ಯಾನ್ ಕಾರ್ಡ್, ಒಂದು ಡೆಬಿಟ್ ಕಾರ್ಡ್ ಬಿಟ್ಟರೆ ಇದೊಂದು ಮೇಜರ್ ಆಗಿ ತಿರುವನ್ನು ಕೊಡ್ತಾ ಇರ್ತಕ್ಕಂಥ ವಿಚಾರ. ಕಾರಣ ಹೆಣ ಹೂತಿದ್ದೆ ಅಂತ ವ್ಯಕ್ತಿ ಹೇಳ್ತಾ ಇರಬೇಕಾದ್ರೆ ಹೆಣ ತೋರಿಸಾಯ ಮೊದಲು ನೀನು, ಉಳಿದ ಕಥೆ ಬೇಡ ಅಂತಲೇ ಅನೇಕರು ಮಾತಾಡ್ತಾರೆ ಅದ್ರ ಬಗ್ಗೆ. ಹೆಣ ಎಲ್ಲಿ, ಎಲ್ಲಪ್ಪ ಮೂಳೆಗಳಲ್ಲಿ, ಅಸ್ಥಿಪಂಜರ ಎಲ್ಲಿ, ಏನು ಕತೆ ಕಟ್ತಿದ್ಯಾ ಅಂತ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ಅದನ್ನು ಬರೀ ಕತೆ ಹೇಳ್ಕೊಂಡು ಹೋಗೋದಾ ನೀನು, ಕಾಗಕ್ಕ ಗೋಬಕ್ಕನ ಕಥೆ ಹೇಳೋದಾ ಇದು ಅಂತ ಆಗಲೇ 5 ಗುಂಡಿಲಿ ಏನೂ ಸಿಗದೇ ಇದ್ದಾಗಲೇ ಶುರುವಾಗಿಬಿಟ್ಟಿತ್ತು ಒಂದು ವಿಚಾರ. ಕಥೆ ಹೇಳ್ತಾ ಇದ್ದೆ ನೀನು ಇಲ್ಲಿ ಅಂತ. ನಿಮಗೆ ಎಲ್ಲೆಲ್ಲಿ ಒಬ್ಬ ಮನುಷ್ಯನಿಗೆ ಇವತ್ತಿನ ಕಾಲದಲ್ಲಿ ಅವಕಾಶ ಸಿಗ್ತಾ ಇದೆಯೋ ಅಭಿವ್ಯಕ್ತಿಗೆ, ಯಾವೆಲ್ಲ ವೇದಿಕೆಗಳಲ್ಲಿ ಅವಕಾಶ ಸಿಗ್ತಾ ಇದೆಯೋ ಅಭಿವ್ಯಕ್ತಿಗೆ, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓತಪ್ರೋತವಾಗಿ ಅವನು ಮಾತಾಡೋಕ್ಕೆ ಶುರು ಮಾಡ್ತಾನೆ. ಇದರಲ್ಲಿ ಜವಾಬ್ದಾರಿಯುತ ವೇದಿಕೆಗಳು ಬೇರೆ, ರೆಸ್ಪಾನ್ಸಿಬಲ್, ಸಮಾಜಕ್ಕೊಂದು ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ವೇದಿಕೆ ಬೇರೆ. ಏನು ಹೋಗಿದ್ದಕ್ಕೆ ಹೊಣೆ ಇಲ್ಲ, ಇದ್ದಿದ್ದಕ್ಕೆ ಸಾಕ್ಷಿ ಇಲ್ಲ ಅನ್ನೋ ರೀತಿಯಲ್ಲಿ ಪ್ಲ್ಯಾಟ್ಫಾರ್ಮ್ಗಳಿರ್ತಾವಲ್ವಾ, ಯಾರೋ ಬರ್ತಾನೆ ಅನಾಮಿಕನ ರೀತಿ, ಅವನು ಅನಾಮಿಕನೇ, ಹೆಸರು ಚೇಂಜ್ ಮಾಡ್ಕೊಂಡಿರ್ತಾನೆ, ಎಲ್ಲೆಲ್ಲೋ ಏನು ಬೇಕಾದರೂ ಮಾತಾಡಬಹುದು. ಇದೀಗ ಮೂಳೆ ಸಿಕ್ಕಿರ್ತಕ್ಕಂಥ ಸ್ಥಳಕ್ಕೆ ಶ್ವಾನದಳ ಕೂಡ ಬಂದಿದೆ. ಅಲ್ಲಿ ಅಸ್ಥಿ ಪಂಜರದ ಕುರುಹುಗಳಿಗಾಗಿ ಒಂದು ಮೂಳೆ ಸಿಕ್ತು ಅಂದಾಗ ಅಲ್ಲಿರ್ತಕ್ಕಂಥ ಶ್ವಾನದಳ ಬೇರೆ ಎಲ್ಲಾದರೂ ಇರಬಹುದಾ, ಅಕ್ಕಪಕ್ಕದಲ್ಲಿ ಅಗಿತಾ ಇದ್ದಾಗ ಒಂದಷ್ಟು ಹಿಂಟ್ ಸಿಕ್ಕಬಹುದಾ ನಮಗೆ ಶ್ವಾನದಳದ ಕಡೆಯಿಂದ ಅಂತ. ಎಲ್ಲೋ ಹೋಗ್ತವೆ, ಅವುಗಳ ಒಂದು ವಾಸನಾ ಗ್ರಹಿಕೆ ಸಾಮರ್ಥ್ಯ ಇರುತ್ತಲ್ಲ, ಆ ಕಾರಣದಿಂದಾಗಿ ಅವುಗಳ ವಾಸನಾ ಗ್ರಹಿಕೆ ಸಾಮರ್ಥ್ಯದಿಂದ ಈ ಮೂಳೆಗೆ ಸಂಬಂಧಪಟ್ಟಂಥ ಇತರ ಮೂಳೆಗಳು ಅಕ್ಕಪಕ್ಕದಲ್ಲಿ ಇರಬಹುದಾ ಅಂತ ಅಗಿತಾ ಇದ್ದಾಗ ಒಂದು ಸೂಚನೆ ಸಿಗಬಹುದೇನೋ. ಸೂಚನೆ ಸಿಕ್ಕಾಗ ಆ ಸ್ಪಾಟಲ್ಲಿ ಅಗಿಯೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಶ್ವಾನದಳ ಕೂಡ ಈಗಾಗಲೇ ಅಲ್ಲಿಗೆ ಬಂದಿದೆ. ಇನ್ನು ಮೂಳೆ ಸಿಕ್ತು, ಬುರುಡೆ ಇಲ್ಲಪ್ಪ, ಬುರುಡೆಗಾಗಿ ತೀವ್ರಗೊಂಡಿದೆ ತನಿಖೆ. ಮೂಳೆ ಸಿಕ್ಕಂಥ ಸ್ಥಳಕ್ಕೆ ಶ್ವಾನದಳ ಈಗ ಆಲ್ರೆಡಿ ಬಂದಿವೆ. ಅಲ್ಲಿರ್ತಕ್ಕಂಥ ಉಳಿದ ಕುರುಹುಗಳಿಗಾಗಿ ಶೋಧ ಕಾರ್ಯ ಅಂತೂ ತೀವ್ರವಾಗ್ತಾ ಇದೆ.